ಗಿಲ್ಲಿ ಸರ್. ಸರ್ ಹಾವು ಯಾಕೆ ಅಂತಂದ್ರೆ ಯಾವ್ದೋ ಒಂದು ವಿಷಯ ನನಗೆ ಬೇಜಾರಾಗ್ತಿದೆ, ಯಾವ್ದೋ ಒಂದು ವಿಷಯದಿಂದ ನನ್ಗೆ ಹರ್ಟ್ ಆಗ್ತಾ ಇದೆ ಅಂತ ಹೇಳಿದಾಗ ಅದನ್ನ ಆಸ್ ಅ ಫ್ರೆಂಡ್ ಅವ್ನು ಅರ್ಥ ಮಾಡ್ಕೊಂಡು ಸ್ಟಾಪ್ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅದೇ ವಿಷಯದಿಂದ ಎಷ್ಟೋ ಸಾರಿ ಬೇಜಾರಾಗಿರೋದನ್ನ ನಾವು ಹತ್ರ ಹೇಳ್ಕೊಂಡ್ರು ಅದು ಸ್ಟಾಪ್ ಆಗಿಲ್ಲ. ಯಾವ ವಿಚಾರ ಸರ್, ಇವಾಗ ಅವನು ನನ್ನ ಕಾವು ಅಂತ ರೇಗ್ಸೋದಾಗಿರ್ಲಿ ಅಥವಾ ನನ್ನನ್ನ ರೇಗ್ಸೋದೇನಿದೆ ಸರ್, ಆ ಒಂದು ವಿಷಯದಿಂದ ನಾನು ಅವನಿಗೆ ಹೇಳಿದ್ದೀನಿ ರೇಗ್ಸೋದ್ ಬೇಡ ಅಂತ. ನಾನು ಅವನು ಇದ್ದಾಗ ಅಷ್ಟೇ ಇರುತ್ತೆ, ಬಟ್ ಅದ್ ಬಿಟ್ಟು ಎಲ್ರು ಮುಂದೆ ಇದ್ದಾಗ ಅವ್ನು ರೇಗ್ಸೋದ್ರಿಂದ ಬೇರೆ ತರ ಪೋಟ್ರೆ ಆಗ್ತಾ ಇದೆ. ಸೊ ಹಂಗಾಗಿ ಅದು ಸ್ಟಾಪ್ ಆದ್ರೆ ಪ್ರಾಬಬ್ಲಿ ಏನ್ ಇಂಟೆನ್ಷನ್ ಇಂದ ಮಾಡ್ತಿದ್ದೀನಿ ಅದು ಹಂಗೆ ಕನ್ವೆ ಆಗುತ್ತೆ. ಅದರಿಂದ ನನಗೆ ಅವನು ವಿಷಯ ಅಂತ ಅನ್ಸುತ್ತೆ. ಲ್ಯಾಡರ್ ಕೂಡ ಗಿಲ್ಲಿನೇ, ಯಾಕಂದ್ರೆ ಅದೊಂದು ವಿಷಯ ಬಿಟ್ಟು ಸರ್ ಮನೆಯಲ್ಲಿ ಇಲ್ಲಿವರೆಗೂ ನನಗೆ ಹುಷಾರಿಲ್ಲದೆ ಇರುವಾಗ ಕೇರ್ ಮಾಡಿದ್ದಾನೆ. ಊಟ ತಿಂಡಿ ಯಾರು ಕರೀತಾರೋ ಅಲ್ವೋ ಗೊತ್ತಿಲ್ಲ, ಕಾವು ಊಟ ಆಯ್ತಾ, ಕಾವು ತಿಂಡಿ ಅಂತ ಕೇಳ್ತಾನೆ. ಅಂಡ್ ಲೆಟರ್ ಬಿಟ್ಕೊಡೋ ವಿಷಯ ಬಂದಾಗ್ಲೂ ಮನೆಯಿಂದ ಏನೋ ಒಂದು ಮೆಸೇಜ್ ಕಾಯ್ತಾ ಇರ್ತೀವಿ, ಸೊ ಅವಾಗ್ಲೂ ನನ್ನ ಜೊತೆಲಿ ಇರ್ತಾನೆ. ಅಂಡ್ ಅವ್ನ ಲೈಫ್ ನ ನೋಡ್ತಿರೋ ರೀತಿ ಕಂಪ್ಲೀಟ್ ಆಗಿ ಬೇರೆ ತರ ಇದೆ ಸರ್. ಆ ವಿಷಯದಲ್ಲಿ ನಾನು ಅವನಿಂದ ತುಂಬಾ ಕಲ್ತಿದ್ದೀನಿ. ಅಂಡ್ ಬಿಗ್ ಬಾಸ್ ಬಂದ್ಮೇಲೆ ಸಾಕಷ್ಟು ನಕ್ಕಿದ್ದೀನಿ ಅಂದ್ರೆ ಅದು ಗಿಲ್ಲಿಯಿಂದ. ಸೊ ಅದಕ್ಕೆ ನಾನು ಸುಮ್ಮನೆ ಕುತ್ಕೊಂಡಿದ್ರು ಏನಾದ್ರು